ಅಲ್ಲಿಯೊಂದು ಚಿಕ್ಕ ಕಾಳಿಂಗ, ದೊಡ್ಡ ಧೈರ್ಯ. ಒಂದಾನೊಂದು ಕಾಲದಲ್ಲಿ ಹಸಿರು ಹಸಿರು ಕಾಡಿನ ಮಧ್ಯದಲ್ಲಿ ಚಿಕ್ಕ ಕಾಳಿಂಗ ಎಂಬ ಮೊಲ ವಾಸಿಸುತ್ತಿತ್ತು. ಅದು ಚಿಕ್ಕದಾಗಿದ್ದರೂ ತುಂಬಾ ಚಲಪಲ ಹಾಗೂ ಕುತೂಹಲದಿಂದಿರುತ್ತಿತ್ತು. ಒಂದು ದಿನ ಕಾಳಿಂಗ ತನ್ನ ಸ್ನೇಹಿತರಾದ ಪಿಟ್ ಪಿಟ್ ಪಕ್ಷಿ, ಮಿಂಚುಗಿಳಿ ಹಾಗೂ ದೊಡ್ಡದಾದ ಅಳಿಲು ಜೊತೆಗೂಡಿ ಆಟ ಆಡುತ್ತಿತ್ತು. ಹಠಾತ್ ಕಾಡಿನ ಅಳುಗಡೆಯಿಂದ ದೊಡ್ಡ ಗರ್ರ್ ಎಂಬ ಶಬ್ದ. ಎಲ್ಲರೂ ಭಯದಿಂದ ಓಡಿಬಿಟ್ಟರು. ಕಾಳಿಂಗ ಮಾತ್ರ ನಿಂತೇ ಹೋಯಿತು. ಇದು ಯಾವ ಪ್ರಾಣಿ ಎಂದು ಯೋಚಿಸಿತು. ಆದರೆ ಭಯ ಕಡಿಮೆಯಾದರೂ ಅದರ ಕುತೂಹಲ ದೊಡ್ಡದಾಗಿತ್ತು. ಅದು ನಿಧಾನವಾಗಿ ಶಬ್ದ ಬಂದ ಕಡೆ ನಡೆದು ಹೋಯಿತು. ಅಲ್ಲಿ ಏನಿತ್ತು ಗೊತ್ತೇ? ಒಂದು ದೊಡ್ಡ ಸಿಂಹ ಗಿಡದ ಕೊಂಬೆಯಲ್ಲಿ ತನ್ನ ಕಾಲು ಸಿಕ್ಕಿಕೊಂಡು ತೊಂದರೆ ಪಡುತ್ತಿತ್ತು. ಸಿಂಹ ನೋವಿನಿಂದ ಗರ್ಜಿಸುತ್ತಿತ್ತು. ಅದನ್ನು ಕೇಳಿ ಎಲ್ಲಾ ಪ್ರಾಣಿಗಳಿಗೂ ಭಯವಾಗಿತ್ತು. ಆದರೆ ಕಾಳಿಂಗಕ್ಕೆ ಸಿಂಹ ದಯನೀಯವಾಗಿ ಕಾಣಿಸಿತು. ನಾನು ಸಹಾಯ ಮಾಡಬಹುದಾ ಎಂದು ಕಾಳಿಂಗ ನಿಧಾನವಾಗಿ ಕೇಳಿತು. ಸಿಂಹ ಆಶ್ಚರ್ಯದಿಂದ ಕಾಳಿಂಗನತ್ತ ನೋಡಿತು. ನೀನು, ಇಷ್ಟು ಚಿಕ್ಕದಾದ ನೀನು ನನ್ನನ್ನು ಹೇಗೆ ಉಳಿಸುತ್ತೀಯಾ? ಆದರೂ ಕಾಳಿಂಗ ಧೈರ್ಯವಾಗಿ ಪ್ರಯತ್ನ ಮಾಡೋಣ, ಭಯಪಡುವುದಿಲ್ಲ ಎಂದಿತು. ಅದು ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಹತ್ತಿ ಗಿಡದ ಕೊಂಬೆಯನ್ನು ಕಚ್ಚಿ ಕಚ್ಚಿ ಮುರಿದು ಹಾಕಿತು. ಸ್ವಲ್ಪ ಹೊತ್ತಿಗೆ ಸಿಂಹದ ಕಾಲು ಬಿಡುಗಡೆಯಾಯಿತು. ಸಿಂಹ ಸಂತೋಷದಿಂದ ಧನ್ಯವಾದಗಳು ಚಿಕ್ಕ ಸ್ನೇಹಿತನೇ, ನಿನ್ನ ಧೈರ್ಯ ದೊಡ್ಡದು ಎಂದಿತು. ಆ ದಿನದಿಂದ ದೊಡ್ಡ ಸಿಂಹ ಮತ್ತು ಚಿಕ್ಕ ಕಾಳಿಂಗ ಉತ್ತಮ ಸ್ನೇಹಿತರು ಆಗಿದರು. ಯಾರಿಗಾದರೂ ಕಾಳಿನಲ್ಲಿ ತೊಂದರೆ ಬಂದರೆ ಎಂದಿಗೂ ಮೊದಲಿಗೆ ಓಡಿಬರುವವನು ಕಾಳಿಂಗ. ಕಥೆಯ ನೀತಿ: ದೊಡ್ಡತನ ದೇಹದಲ್ಲಲ್ಲ, ಧೈರ್ಯ ಮತ್ತು ದಯೆಯಲ್ಲಿ. ಚಿಕ್ಕವರು ದೊಡ್ಡವರ ರೀತಿಯ ಕೆಲಸ ಮಾಡಬಹುದು, ಹೃದಯದಲ್ಲಿ ವಿಶ್ವಾಸ ಇದ್ದರೆ. ನಿಮಗೆ ಇಷ್ಟವಾದರೆ 1. ಇನ್ನೂ ಚಿಕ್ಕ ಕಥೆಗಳನ್ನೋ ಅಥವಾ ಚಿತ್ರಗಳ ಜೊತೆ ಕಥೆಗಳನ್ನೋ ಅಥವಾ ನಿದ್ದೆಯ ಮೊದಲು ಹೇಳುವ ಕಥೆಗಳನ್ನೂ ಬರೆಯುತ್ತೇನೆ. ಯಾವ ತರಹದ ಕಥೆ ಬೇಕು ಹೇಳಿ. ಪ್ರಾಣಿಗಳು, ಮಾಯಾಲೋಕ, ಸ್ನೇಹ ಅಥವಾ ಸಾಹಸ.